ನಮಸ್ತೆ, ನಾನು ಬಸವರಾಜು. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಈಗ ಅಪರಾಧಿ. ನೋ ಡೌಟ್ 1951ರ ಜನಪ್ರತಿನಿಧಿ ವಿಶೇಷ ಕಾಯ್ದೆಯ ಪ್ರಕಾರ ಅವರ ಶಾಸಕ ಸ್ಥಾನ ರದ್ದಾಗಿದೆ. ಇವರು ಮೇಲ್ಮನವಿ ಸಲ್ಲಿಸಿದರೆ ಒಂದು ವೇಳೆ ಅಲ್ಲಿ ಜಾಮೀನು ಮಾತ್ರವೇ ಸಿಕ್ಕರೂ ಕೂಡ ಅವರ ಶಾಸಕ ಸ್ಥಾನ ವಾಪಸ್ ಬರೋದಿಲ್ಲ. ಇದು ಒಂದು ಕಡೆ. ಸುದೀರ್ಘ 10 ವರ್ಷಗಳ ಬಳಿಕವಾದರೂ ಬಿ ಜೆ ಪಿ ಮುಖಂಡ ಯೋಗೇಶ್ ಗೌಡ ಅವರ ಬರ್ಬರ ಹತ್ಯೆಗೆ ನ್ಯಾಯ ಸಿಕ್ಕಿದೆ. ಇಡೀ ವ್ಯವಸ್ಥೆ ಅವತ್ತಿಗೆ ಇದೇ ವಿನಯ್ ಕುಲಕರ್ಣಿಯವರು ಗಣಿ ಮತ್ತು ಭೂವಿಜ್ಞಾನ ಸಚಿವರು, ಇದೇ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸದಸ್ಯರಾಗಿದ್ದರು, ತಮ್ಮೆಲ್ಲ ಪ್ರಭಾವಗಳನ್ನು ಬಳಸಿದ್ರು ಅನ್ನೋದಕ್ಕೆ ಸಾಕ್ಷಿ ಈ ಕೊಲೆ ಕೇಸ್. ಇಷ್ಟು ಸುದೀರ್ಘ ವರ್ಷಗಳ ನಂತರದಲ್ಲಿ ಕೊನೆಗೂ ಆ ಯೋಗೀಶ್ ಗೌಡ ಅವರ ಹತ್ಯೆಗೆ ನ್ಯಾಯ ಸಿಕ್ಕಿರುವಂಥದ್ದು, ಅವರ ಆತ್ಮಕ್ಕೆ ಶಾಂತಿ ಸಿಗುವ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ನೋಡಿ, ಇಡೀ ಪ್ರಕರಣದಲ್ಲಿ ಫೋನ್ ಅವರಿಗೆ ಎಷ್ಟರ ಮಟ್ಟಿಗಿನ ಹೊಡೆತ ಕೊಡ್ತು, ಸಾಕ್ಷಿಗಳೇನೆಲ್ಲ ಇದಾವೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ. ಯಾಕಂದರೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿದ್ದಂತಹ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪು ಕೊಟ್ಟಿರುವಂಥದ್ದು. ಗಜಾನನ್ ಭಟ್ ಅವರ ತೀರ್ಪು ಇವತ್ತು. ಸುಮಾರು 21 ಆರೋಪಿಗಳ ಪೈಕಿ 19 ಆರೋಪಿಗಳನ್ನು ಅಪರಾಧಿಗಳನ್ನಾಗಿ ಪರಿಗಣಿಸಿ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಕೊಟ್ಟಿರುವಂಥದ್ದು. ಅಷ್ಟು ಜನ ಈಗ ಜೈಲು ಪಾಲಾಗಿದ್ದಾರೆ. ಬಹುಮುಖ್ಯವಾಗಿ ಈ ಪ್ರಕರಣದಲ್ಲಿ ಈ 21 ಆರೋಪಿಗಳ ಪೈಕಿ ಇಬ್ಬರು, A1 ಬಸವರಾಜ್ ಮುತ್ತಗಿ ಮತ್ತು A17 ಶಿವಾನಂದ್, ಇಬ್ಬರೂ ಕೂಡ ಮಾಫಿ ಸಾಕ್ಷಿಗಳಾಗಿ ಕೊಟ್ಟಂತಹ ಸ್ಫೋಟಕ ಸಂಗತಿಗಳು, CBI ಕಲೆ ಹಾಕಿದ್ದಂತಹ ಎಲ್ಲ ಅಂಶಗಳು ಇಲ್ಲಿ ಈ ತೀರ್ಪು ಕೊಡಲಿಕ್ಕೆ ಸಹಕಾರಿ ಆಯಿತು. ಏನೆಲ್ಲ ಆಯಿತು ನೋಡಿ. ಜೂನ್ 15, 2016 ಶುಕ್ರವಾರ ಬೆಳಗ್ಗೆ 7:30 ಅವರದ್ದೇ ಜಿಮ್, ಉದಯ್ ಜಿಮ್ ಆ್ಯಂಡ್ ಫಿಟ್ನೆಸ್ ಸೆಂಟರ್ಗೆ ಯೋಗೀಶ್ ಗೌಡ ಅವರು ಹೋಗ್ತಾರೆ. ಎಲ್ಲಿಂದ ಬರ್ತಾರೋ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಬಲಿಪಶು ಮಿಸುಕಾಡದಂತೆ ನೋಡಿಕೊಂಡು ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿರ್ತಾರೆ. ಆರಂಭದಿಂದಲೂ ಈ ಪ್ರಕರಣದಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಎಡುತ್ತಾ ಬಂದರು, ಆ ಪ್ರಭಾವಕ್ಕೊಳಗಾದರು, ಕಾಂಚಾಣಕ್ಕೆ ಮಾರಾಟ ಮಾಡಿಕೊಂಡ್ರು. ಸೆಕೆಂಡ್ರಿ ಈಗ ಅವ್ರ ವಿರುದ್ಧವೂ ಕೂಡ ಸೂಕ್ತ ತನಿಖೆಗೆ ಆದೇಶ ಮಾಡಿರುವಂಥದ್ದು, ಅವ್ರಿಗೂ ಕೂಡ ಶಿಕ್ಷೆ ಆಗತ್ತೆ. ಆರಂಭದಲ್ಲಿ ಪ್ರಕರಣದ ತನಿಖೆ ನಡೆಸಿದ್ದಂತಹ ಸ್ಥಳೀಯ ಪೊಲೀಸರ ಮುಂದೆ 6 ಮಂದಿ ಆರೋಪಿಗಳು ಶರಣಾಗಿದ್ದರು. ಈ ಕೊಲೆಯು ಕೇವಲ ಜಮೀನು ವಿವಾದ ಮತ್ತು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ನಡೆದಿದೆ ಎಂದು ಬಿಂಬಿಸಲಾಗಿತ್ತು. ಆದರೆ ಈ ಹತ್ಯೆಯ ಹಿಂದೆ ರಾಜಕೀಯ ಒಳಸಂಚು ಇದೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದು CBI ಎಂಟ್ರಿ ಕೊಟ್ಟ ಮೇಲೇನೆ ಈ ಪ್ರಕರಣದಲ್ಲಿ ಯೋಗೀಶ್ ಗೌಡ ಅವರ ಹತ್ಯೆಗೆ ನ್ಯಾಯ ಸಿಗುವಂತಹ ಪ್ರಯತ್ನಗಳಾಗಿದ್ದು. ಒಂದು ವೇಳೆ 2018ರಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಬಿಟ್ಟಿದ್ದರೆ ಈ ತೀರ್ಪು ಕೂಡ ಬರ್ತಾ ಇರಲಿಲ್ವೇನೋ ಅನ್ನುವಷ್ಟರ ಮಟ್ಟಿಗಿನ ಪ್ರಭಾವ ಇಲ್ಲಿ ಬಳಕೆಯಾಗಿದೆ. ಯಾಕೆ ನೋಡಿ, ಒಂದೊಂದೇ ವಿಚಾರ ಹೇಳ್ತೀನಿ. ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಮತ್ತು ಸಹೋದರ ಗುರುನಾಥ್ ಗೌಡ ಇದೊಂದು ರಾಜಕೀಯ ಸುಪಾರಿ ಕೊಲೆ ಅಂತ ಆರೋಪಿಸಿದ್ರು. ನಂತರ ಸರ್ಕಾರವು ಪ್ರಕರಣವನ್ನು CBI ಕೊಡಲಿಲ್ಲ, CIDಗೆ ವಹಿಸಿತ್ತು. ಆದರೆ ಅಲ್ಲೂ ಕುಟುಂಬಸ್ಥರಿಗೆ ನ್ಯಾಯ ಸಿಗಲಿಲ್ಲ. ಬಳಿಕ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಸುದೀರ್ಘ ಕಾನೂನು ಹೋರಾಟ ನಡೆಸಿದ್ದು ಮಲ್ಲಮ್ಮ ಅವರು, ಇದೇ ಯೋಗೇಶ್ ಗೌಡ ಅವರ ಪತ್ನಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಯಿತು, BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 2019ರಲ್ಲಿ ಈ ಪ್ರಕರಣದ ತನಿಖೆಯನ್ನು CBIಗೆ ವಹಿಸಲಾಯಿತು. ಅಲ್ಲಿಂದ ಈಚೆಗೆ ಶುರುವಾಗುತ್ತೆ ಈ ಪ್ರಕರಣ ಟ್ವಿಸ್ಟ್ ಪಡಿತಾ ಹೋಗುತ್ತೆ. CBI ಅಧಿಕಾರಿಗಳು ಪ್ರಕರಣವನ್ನು ಕೈಗೆತ್ತಿಕೊಂಡ ಮೇಲೆ ತನಿಖೆಯ ಹೊಸ ವೇಗವನ್ನು ಪಡ್ಕೊಳ್ತು. ಕೊಲೆ ಹಿಂದೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಒಳಸಂಚು ಇದೆ ಎಂಬ ಗಂಭೀರ ಆರೋಪ ಆಗ ಕೇಳಿಬಂತು. ಸಾಕ್ಷ್ಯಗಳನ್ನು ಸಂಗ್ರಹಿಸಿದ CBI ಅಧಿಕಾರಿಗಳು ಅಂತಿಮವಾಗಿ 2020ರ ನವೆಂಬರ್ನಲ್ಲಿ ವಿನಯ್ ಕುಲಕರ್ಣಿ ಅವರನ್ನು ಬಂಧಿಸಿದ್ರು. ಪ್ರಕರಣದಲ್ಲಿ ಕೇವಲ ರಾಜಕೀಯ ವ್ಯಕ್ತಿಗಳಲ್ಲದೆ ಸಾಕ್ಷ್ಯ ನಾಶಕ್ಕೆ ಸಹಕರಿಸಿದ ಆರೋಪದ ಮೇಲೆ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನು ಸೇರಿದಂತೆ ಒಟ್ಟು 21 ಆರೋಪಿಗಳನ್ನು ಹೆಸರಿಸಿತ್ತು.
ನೋಡಿ, ನಿಮ್ಗೆ ಆರಂಭದಲ್ಲೇ ಹೇಳಿದೆ ನಾನು, 2018ರಲ್ಲಿ ಒಂದು ವೇಳೆ ಈ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿ BJP ಮತ್ತೆ ಅಧಿಕಾರ ಪಡೆಯುವಂತಹ ವ್ಯವಸ್ಥೆ ಆಗದೆ ಹೋಗಿದ್ದಿದ್ರೆ ಏನಾಗ್ತಿತ್ತು ನೋಡಿ. 2018ರಲ್ಲಿ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಯಾಗಿ 2019ರಲ್ಲಿ BJP ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ಪ್ರಕರಣಕ್ಕೆ ಹೊಸ ಆಯಾಮ ಸಿಕ್ಕಿತ್ತು. ಯೋಗೇಶ್ ಗೌಡ ಅವರ ಕುಟುಂಬದ ಸತತ ಮನವಿ ಮತ್ತು ಅಂದಿನ BJP ನಾಯಕರ ಒತ್ತಾಯದ ಮೇರೆಗೆ ಸರ್ಕಾರ ಈ ಪ್ರಕರಣವನ್ನು CBI ತನಿಖೆಗೆ ಹಸ್ತಾಂತರಿಸಿತ್ತು. CBI ತನಿಖೆ ತುಂಬ ಸ್ಪಷ್ಟವಾಗಿ ಹೇಳಿದ್ದು, ಕಾಂಗ್ರೆಸ್ ಪ್ರಭಾವಿ ನಾಯಕ ವಿನಯ್ ಕುಲಕರ್ಣಿ ಅವರತ್ತ ಬೆರಳು ಮಾಡಿತ್ತು. 2020 ನವೆಂಬರ್ 5ರಂದು CBI ಅಧಿಕಾರಿಗಳು ಧಾರವಾಡದ ಕುಲಕರ್ಣಿ ಅವರ ನಿವಾಸಕ್ಕೆ ದಾಳಿ ಮಾಡಿ ಅವರನ್ನು ವಶಕ್ಕೆ ಪಡ್ಕೊಂಡ್ರು. ಸುದೀರ್ಘ ವಿಚಾರಣೆಯ ನಂತರ ಅವರನ್ನು ಬಂಧಿಸಿ ಬೆಳಗಾವಿಯ ಹಿಂಡಲಗ ಜೈಲಿಗೆ ಕಳಿಸಲಾಯಿತು. CBI ಸಲ್ಲಿಸಿದ ಆರೋಪ ಪಟ್ಟಿ ಪ್ರಕಾರ ಯೋಗೇಶ್ ಗೌಡ, ವಿನಯ್ ಕುಲಕರ್ಣಿ ನಡುವೆ ತೀವ್ರ ರಾಜಕೀಯ ಪೈಪೋಟಿ ಇತ್ತು. ಯೋಗೇಶ್ ಗೌಡರು ವಿನಯ್ ಕುಲಕರ್ಣಿ ಅವರ ಭದ್ರಕೋಟೆಯಲ್ಲೇ ಅವರಿಗೆ ಸವಾಲಾಗಿದ್ದರು. ಧಾರವಾಡ ಜಿಲ್ಲಾ ಪಂಚಾಯತ್ ಸಭೆಗಳಲ್ಲಿ ಇಬ್ಬರ ನಡುವೆ ವಾಗ್ವಾದ ಆಗಿತ್ತು ಮತ್ತು ಜಮೀನು ವಿಚಾರದ ನೆಪದಲ್ಲಿ ನಡೆದ ವೈಷಮ್ಯವು ಕೊಲೆಗೆ ಪ್ರಚೋದನೆ ನೀಡಿತ್ತು. ವಿನಯ್ ಕುಲಕರ್ಣಿ ಅವರ ಸೂಚನೆಯ ಮೇರೆಗೆ ಅವರ ಆಪ್ತರು ಸುಪಾರಿ ಪಡೆದು ಹತ್ಯೆ ಮಾಡಿದ್ದಾರೆ ಅನ್ನೋದನ್ನು CBI ವಾದಿಸಿತ್ತು. ಜಾಮೀನು ಮತ್ತು ಜಿಲ್ಲಾ ಪ್ರವೇಶಕ್ಕೂ ಕೂಡ ಈಗ ನಿಷೇಧ. ಯಾಕಂದರೆ ಸುಮಾರು 9 ತಿಂಗಳ ಕಾಲ ಜೈಲಿನಲ್ಲಿ ಇದ್ದಂತಹ ವಿನಯ್ ಕುಲಕರ್ಣಿ ಅವರಿಗೆ 2021 ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು. ಅಷ್ಟೇ ಅಲ್ಲ, ಅವತ್ತು ಒಂದು ಕಠಿಣ ಷರತ್ತನ್ನು ವಿಧಿಸಿತ್ತು. ವಿನಯ್ ಕುಲಕರ್ಣಿ ಅವರು ಧಾರವಾಡ ಜಿಲ್ಲೆಗೆ ಪ್ರವೇಶಿಸುವಂತಿಲ್ಲ ಎಂದು ನಿರ್ದೇಶನ ನೀಡಿತ್ತು. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗೆ ಪ್ರವೇಶಿಸುವಂತಿಲ್ಲ ಎಂದು ನಿರ್ದೇಶನ ನೀಡಿತ್ತು. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುವುದರಿಂದ ಇಂಥದ್ದೊಂದು ಆದೇಶವನ್ನು ಹೊರಡಿಸಿತ್ತು. ಈ ನಿರ್ಬಂಧದ ಕಾರಣದಿಂದ ವಿನಯ್ ಕುಲಕರ್ಣಿ ಅವರು ಜಿಲ್ಲೆಯಿಂದ ಹೊರಗಿದ್ದುಕೊಂಡು 2023 ವಿಧಾನಸಭಾ ಚುನಾವಣೆಯನ್ನು ಎದುರಿಸಬೇಕಾಯಿತು. ಬೆಳಗಾವಿಯ ಕಿತ್ತೂರಿನಲ್ಲಿ ಕುಳಿತು ಅವರು ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಜಯ ಗಳಿಸಿದ್ರು. ನ್ಯಾಯಾಲಯಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ವಿನಯ್ ಕುಲಕರ್ಣಿ ಅವರು ಧಾರವಾಡ ಪ್ರವೇಶಿಸೋದಕ್ಕೆ ಅನುಮತಿ ನೀಡಲಾಗಿತ್ತು. CBI ಕೊಟ್ಟಂತಹ ಬಹುಮುಖ್ಯ ವಿಚಾರಗಳೇನು ಇಲ್ಲಿ ನೋಡಿ. ಸುಮಾರು 6 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ಈ ಪ್ರಕರಣದಲ್ಲಿ ಸಾಕ್ಷ್ಯಗಳಾಗಿ, ಪೂರಕ ಅಂಶಗಳಾಗಿ ಯೋಗೇಶ್ ಗೌಡ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತಹ ತೀರ್ಪು ಇವತ್ತು ಹೊರಬೀಳುವಂತಾಗಿದೆ. ಏನದು 6 ಬಹುಮುಖ್ಯ ವಿಚಾರಗಳು ನೋಡಿ. ಆರಂಭದಲ್ಲೇ ನಕಲಿ ಶರಣಾಗತಿಯ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದು CBI. 6 ಮಂದಿ ಬಂದು ನಿಂತ್ಕೋತಾರೆ, ನಾವೇ ಕೊಲೆ ಮಾಡಿದ್ದು ಅಂತ. ಆದರೆ ಅವರು ಡಮ್ಮಿಗಳು ಅನ್ನೋದನ್ನು ಸಾಬೀತುಪಡಿಸಿದ್ದು ಸ್ಥಳೀಯ ಪೊಲೀಸ್ ವ್ಯವಸ್ಥೆ ಅಲ್ಲ, CBI. ನಂಬರ್ 1. ನಂಬರ್ 2, ವಿನಯ್ ಕುಲಕರ್ಣಿ ಅವರ ಆಪ್ತರು ಮತ್ತು ಬಾಡಿಗೆ ಕೊಲೆಗಾರರ ನಡುವೆ ಕೊಲೆಗೂ ಮುನ್ನ ನಡೆದ 100 ಕರೆಗಳನ್ನು CBI ಪತ್ತೆ ಹಚ್ಚಿತ್ತು. ಕೊಲೆಗಾರರು ಧಾರವಾಡಕ್ಕೆ ಬರುವ ಮುನ್ನ ದಾಂಡೇಲಿಯ ರೆಸಾರ್ಟ್ ಒಂದರಲ್ಲಿ ತಂಗಿದ್ರು. ಆ ರೆಸಾರ್ಟ್ ಬುಕ್ಕಿಂಗ್ ಮತ್ತು ಅಲ್ಲಿನ ಮೊಬೈಲ್ ಟವರ್ ಲೊಕೇಶನ್ ಅಸಲಿ ಹಂತಕರನ್ನ ಪತ್ತೆ ಹಚ್ಚಲು ಸಹಕಾರಿಯಾಗಿತ್ತು. ನಾನು ಆರಂಭದಲ್ಲಿ ಹೇಳಿದ್ದೆ, ಫೋನ್ ಇಲ್ಲಿ ಎಷ್ಟೇ ಹೆಲ್ಪ್ ಮಾಡಿದೆ ಅಂತ. 3ನೇದು, ತನಿಖೆ ವೇಳೆ ಸುಮಾರು 8 ಪ್ರಮುಖ ಸಾಕ್ಷಿಗಳನ್ನು ಗೋವಾ ಮತ್ತು ಧಾರವಾಡದ ಫಾರ್ಮ್ ಹೌಸ್ನಲ್ಲಿ ಅಕ್ರಮವಾಗಿ ಇರಿಸಲಾಗಿತ್ತು. ಕಿಡ್ನಾಪ್ ಮಾಡಿ ಎತ್ಕೊಂಡು ಹೋಗಿದ್ರು. ಅವರಿಗೆ ಬೆದರಿಕೆ ಹಾಕಿ ನ್ಯಾಯಾಲಯದಲ್ಲಿ ಸುಳ್ಳು ಹೇಳುವಂತೆ ಒತ್ತಡ ಹೇರಲಾಗಿತ್ತು. ಈ ಸಾಕ್ಷಿಗಳನ್ನು ಬೆದರಿಸಲು ಬಳಸಿದ ವಾಹನಗಳು ಮತ್ತು ವ್ಯಕ್ತಿಗಳ ಬಗ್ಗೆ ಸಿಕ್ಕ ಮಾಹಿತಿ ಇದೊಂದು ಸಂಚು ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಸಹಕಾರಿಯಾಗಿತ್ತು. 4ನೇದು, ಪ್ರಕರಣದ ಆರೋಪಿಗಳಲ್ಲಿ ಒಬ್ಬರಾದ ವ್ಯಕ್ತಿ ನೀಡಿದಂತಹ ಹೇಳಿಕೆ ಪ್ರಮುಖ ಸುಳಿವುಗಳಾಗಿ ಕೆಲಸ ಮಾಡಿದ್ವು. A1 ಮತ್ತು A17 ಇಬ್ಬರೂ ಕೂಡ ಮಾಫಿ ಸಾಕ್ಷಿಗಳಾಗಿ ಇಲ್ಲಿ ಕೊನೆ ಪಕ್ಷ ಈ ಪಾಪಪ್ರಜ್ಞೆಯಿಂದ ಹೇಳಿದಂತಹ ಮಾತುಗಳು, ಇಲ್ಲಿ ನ್ಯಾಯ ಸಿಗಲೇಬೇಕು ಅಂತ ಗಟ್ಟಿಯಾಗಿ ನಿಂತಹ ನಡೆ ಮತ್ತು ನುಡಿ ಯೋಗೇಶ್ ಗೌಡ ಅವರ ಪ್ರಕರಣಕ್ಕೆ ವಿನಯ್ ಕುಲಕರ್ಣಿ ಮಾಡಿದಂತಹ, ಯಾಕಂದರೆ DK ಶಿವಕುಮಾರ್ ಅವರು ಹಲವು ಸಂದರ್ಭಗಳಲ್ಲಿ ಹೇಳಿದ್ರು, ಜೈಲಿಗೂ ಹೋಗಿ ಬಂದರು, ನನ್ನ ಆತ್ಮೀಯ ಸ್ನೇಹಿತ ಅಂತ. ನಾಳೆ ಇಂಥವ್ರೇನೇ ಅತ್ಯುನ್ನತ ಸ್ಥಾನಕ್ಕೆ ಬಂದು ಕೂತ್ರೆ ಇಂತಹ ರಾಜಕೀಯ ಸಂಚಿನ ಹತ್ಯೆಗಳು ಎಷ್ಟಾಗಬಹುದು. ಆಂಧ್ರದಲ್ಲಿ ಮಾತ್ರ ಕೇಳಿರ್ತೀವಿ ನಾವು, ಅಂತಹ ಹತ್ಯೆಗಳು ಇಲ್ಲಿ ಆಗೋದಿಲ್ವಾ? ಆ ಕಾರಣಕ್ಕೋಸ್ಕರನೇ ಇಂತಹ ಕಟುಕರು, ನೀಚರು ಅತ್ಯುನ್ನತ ಸ್ಥಾನದಲ್ಲಿ ಹೋಗಿ ಕೂರಬಾರ್ದು. ಒಂದು ವೇಳೆ ಕೂತ್ರೆ 10 ವರ್ಷ ಇಳೀತು ಒಂದು ಕೇಸ್ ಅಂದರೆ, ಪಾಪ ಯೋಗೇಶ್ ಗೌಡ ಅವರ ಮನೆಯವರು, ಕುಟುಂಬ ಈ ಕಣ್ಣೀರಾಗ್ತಿರುವಂಥದ್ದು. ನನಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತ. ಯಾಕೆ ಅವ್ರ ಮನೇಲಿ ಇರಲ್ವಾ?
ಅವ್ರು ಮನುಷ್ಯರೇ ಅಲ್ವಾ? ನಿಮ್ಮ ಯಾವುದೋ ರಾಜಕೀಯದ ತೀಟೆ ತೆವಲುಗಳಿಗೆ ಒಬ್ಬನನ್ನು ಕುಯ್ದು ಬಿಸಾಕ್ತೀರಿ ಅಂದರೆ ನೀವು ಮನುಷ್ಯರ ಅಂತ ಕೋರ್ಟು ಕೂಡ ಸರಿಯಾಗಿ ತೀರ್ಪನ್ನು ಕೊಟ್ಟಿರುವಂಥದ್ದು ಘನವೆತ್ತ ಕೋರ್ಟ್. ನೋಡಿ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದ್ದು CBI ಮತ್ತು ಸಾಕ್ಷಿಗಳ ಪೂರಕ ಅಂಶಗಳನ್ನು ನೋಡಿದ್ರೆ, 5ನೇದು ಖಾರದ ಪುಡಿ ಮತ್ತು ಪಕ್ಕಾ ಪ್ಲಾನ್ ಅನ್ನೋದನ್ನು ಹೇಳಿದ್ದು ಖಾರದ ಪುಡಿ. ಅವ್ರು ಬೆಳಗ್ಗೆ 7:30 ಹೋಗ್ತಾರೆ ಜಿಮ್ಗೆ, ಅವ್ರದ್ದೇ ಜಿಮ್ಗೆ. ಖಾರದ ಪುಡಿ ಎರಚಿ ಬಲಿಪಶು ಮಿಸುಕಾಡದಂತೆ ನೋಡಿಕೊಂಡು ಹೊಡಿತಾರೆ ಅಂದರೆ ಇದು ಪಕ್ಕಾ ಪ್ಲಾನ್, ನೋ ಡೌಟ್. ಇಲ್ಲಿ ಖಾರದ ಪುಡಿ ಎರಚಿ ಹತ್ಯೆ ಮಾಡಲಾಗಿತ್ತು, ಇದು ಆಕಸ್ಮಿಕವಾಗಿ ನಡೆದ ಕೊಲೆಯಲ್ಲ, ಬದಲಿಗೆ ಪೂರ್ವಯೋಜಿತ ಕೃತ್ಯ ಅನ್ನೋದು ಈ ದಾಳಿಯ ಶೈಲಿಯಿಂದ ಸಾಬೀತಾಯಿತು. ಇನ್ನೂ ಮುಖ್ಯ ಅಂದರೆ, ಆರಂಭದಲ್ಲಿ ಇದು ಯಾವುದೋ ಜಮೀನು ವ್ಯವಹಾರಕ್ಕಾದಂತಹ ಕೊಲೆ ಅಂತ ಪೊಲೀಸರು ಬಿಂಬಿಸಿದ್ರಲ್ಲ, ಕೊಲೆಗೆ ಆಸ್ತಿ ವಿವಾದದ ಬಣ್ಣ ಬಳಿಯಲು ಹಂತಕರು ಮತ್ತು ಯೋಗೇಶ್ ಗೌಡ ನಡುವೆ ಹಳೆಯ ದಿನಾಂಕದ ನಕಲಿ ಆಸ್ತಿ ಪತ್ರಗಳನ್ನು ಸೃಷ್ಟಿಸಲಾಗಿತ್ತು. CBI ಆ ದಾಖಲೆಗಳು ನಕಲಿ ಅನ್ನೋದನ್ನು ವಿಧಿವಿಜ್ಞಾನ ಪ್ರಯೋಗಾಲಯದ ದೃಢೀಕರಣದ ಮೂಲಕ ಸಾಬೀತು ಮಾಡಿದ್ರು. ಹೇಗೆಲ್ಲ ಒಂದು ವ್ಯವಸ್ಥೆ, ಒಂದು ಸರ್ಕಾರ ನೋಡಿ, ಬೆಳೆದವರು ಪ್ರಬಲರು ಹೇಗಿರ್ತಾರೆ. ದಾವಣಗೆರೆ ಎಕ್ಸಾಂಪಲ್, ಯಾರಿಗೋ ಟಿಕೆಟ್ ಸಿಕ್ತು, ಯಾರೋ ಸೋಲ್ತಿದ್ದಾರೆ, ಒಂದು ಇಡೀ ಸಮುದಾಯವನ್ನು ಈಗ ಬಲಿ ಹಾಕ್ತಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಜಬ್ಬಾರ್ ವಜಾ, ನಾಜೀರ್ ಅಹಮದ್ ವಜಾ, ಜಮೀರ್ ಅಹಮದ್ ವಜಾ, ಈ ಎಲ್ಲ ಆಗ್ತಿದ್ದಾಗ ಸಿದ್ದರಾಮಯ್ಯ ಅವರು ಕೂಡ ವಜಾ ಆಗಬೇಕು, ಇಲ್ಲ ಅಂದರೆ ಅವರು ಅಹಿಂದ ನಾಯಕರಲ್ಲ. ಅವ್ರದ್ದೇ ಫ್ಯಾನ್ಸ್ ಇವತ್ತು ಮಾತಾಡ್ತಿರುವಂಥದ್ದು. ಅವರದ್ದೇ ಸರ್ಕಾರದ ಈ ಹಿಂದಿನ ಸಂಪುಟದ ಸದಸ್ಯ ಇವತ್ತು ಕೊಲೆಗಾರ ಆಗಿದ್ದಾನೆ, ಅಪರಾಧಿ ಆಗಿದ್ದಾನೆ. ಸರ್ಕಾರ ಯಾರ್ದಿದೆ? ನಾಚಿಕೆ ಮಾನ ಮರ್ಯಾದೆ ಇರುವಂಥವರು ಇಂಥವ್ರನ್ನ ಜೈಲಲ್ಲಿ ಭೇಟಿ ಮಾಡ್ಕೊಂಬಂದು ನನ್ನ ಆತ್ಮೀಯರು ಅಂತ ಹೇಳ್ಕೋತಾರೆ ಅಂದರೆ ಇನ್ನೂ ಏನೇನಾಗಬಹುದು. ರಾಜ್ಯ ಇನ್ನೂ ಎಂತೆಂಥವ್ರನ್ನ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ನೋಡಬಹುದು. ನಾಳೆ ಪಾಪ ಬಂದು ಕೂತ್ಬಿಟ್ರೆ DCM ಅಂತವರು ಏನಾಗಬಹುದು? ಒಂದಂತೂ ಪಕ್ಕ ಲೇಟ್ ಆಗ್ಬೋದು, ಆದರೆ ಸತ್ಯ ಸಾಯಲ್ಲ, ಗೆದ್ದೇ ಗೆಲ್ಲುತ್ತೆ. ಸತ್ಯಮೇವ ಜಯತೆ ಅನ್ನೋದು ಈ ಪ್ರಕರಣದ ಮೂಲಕ ಕೂಡ ಸಾಬೀತಾಗಿದೆ. ಈಗ ವಿನಯ್ ಕುಲಕರ್ಣಿ ಅವ್ರಿಗೆ ಆಪ್ಷನ್ ಇಲ್ವಾ? ಇದೆ. ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬಹುದು, ಅಲ್ಲೂ ತಮ್ಮ ಪ್ರಭಾವ ಬಳಸಬಹುದು. ಒಂದು ವೇಳೆ ಅಲ್ಲಿ ಶಿಕ್ಷೆಯ ಪ್ರಮಾಣವನ್ನೋ ಶಿಕ್ಷೆಯ ಆದೇಶವನ್ನೋ ಬದಲಿಸುವಂತಹ ತೀರ್ಪು ಬಂದರೆ ಮರಳಿ ಶಾಸಕ ಸ್ಥಾನ ಅವ್ರಿಗೆ ಸಿಗಬಹುದು. ಇಲ್ಲ ಅಂದರೆ ಶಾಸಕ ಸ್ಥಾನ ರದ್ದಾಯಿತು, ಇನ್ನು 6 ವರ್ಷ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ. ಅಂದರೆ ಖಾರದ ಪುಡಿ, 2 ಫೋನ್ ಲೊಕೇಶನ್ ಇವತ್ತು ಈ ಕಟುಕರನ 19 ಜನರನ್ನು ಕ್ಲೀನಾಗಿ ಜೈಲಿಗೆ ಕಳಿಸಿದೆ. ಇದು ಯೋಗೇಶ್ ಗೌಡ ಹತ್ಯೆಯ ಪ್ರಕರಣದ ಕೆಲ ಮಾಹಿತಿಗಳು. ಇನ್ನೂ ಆ ಕೇಸ್ನ ಡೀಟೇಲ್ ಆಗಿ ನೋಡ್ತಾ ಹೋದರೆ ಇವರು ಎಷ್ಟರ ಮಟ್ಟಿಗೆ ಕೊಲೆ ಮಾಡಿದ್ರು ಯೋಗೇಶ್ ಗೌಡನ್ನ, ಆ ಕ್ರುಯಲ್ಟಿ ಹೇಗಿತ್ತು ಅಂತ ನೋಡಿದ್ರೆ ಅದು ಇನ್ನೊಂದು ಎಪಿಸೋಡ್ ಮಾಡಬಹುದು. ನಿಜಕ್ಕೂ ಇಂಥವರು ಇಂತಹ ಜಾಗಗಳಲ್ಲಿ ಬಂದು ಕೂರಬಾರ್ದು. ಆದರೂ ಇಂಥವರನ್ನೂ ಗೆಲ್ಲಿಸಿದಂತಹ ಆ ಕ್ಷೇತ್ರದ ಜನ, ಇಂಥವರನ್ನೂ ಸಚಿವರನ್ನಾಗಿ ಮಾಡಿದಂತಹ ಆ ಪಕ್ಷದ ನಾಯಕರು ಈ ದೇಶದ ಪ್ರಜಾಪ್ರಭುತ್ವವನ್ನು ಕಾಪಾಡ್ತಿದ್ದಾರಾ ಅಥವಾ ಈ ಪ್ರಜಾಪ್ರಭುತ್ವವನ್ನು ಹರಣ ಮಾಡ್ತಿದ್ದಾರಾ ಅನ್ನೋದನ್ನು ಚರ್ಚಿಸಬೇಕಿದೆ. ನೀವೇನಂತೀರಿ? ಕಮೆಂಟ್ ಮಾಡಿ.